ನೋಡ್ರಿ ನವಣಿ ಬಿತ್ತಬೇಕಾದ್ರೆ ಈ ತಿಪ್ಪಿ ಗೊಬ್ಬರ ಮೇನ್ ರೀ. ಇಲ್ಲ ಕುರೆಟ್ಟೆ ಹಾಕ್ಸ್ಬೇಕ್ರಿ, ಇಲ್ಲ ತಿಪ್ಪಿ ಗೊಬ್ಬರ ದಂದ ಗೊಬ್ಬರ ಹೇರ್ಬೇಕು. ಅಲ್ಲ ಈಗ ಈಗ ಇವು ಬಂದವಲ್ಲ ಇವು ರಾಸಾಯನಿಕ ಗೊಬ್ಬರಗಳು, ಅವನ್ನ ಬಳಸಿದ್ರೆ ನಡೆಯಂಗಿಲ್ಲ. ನಡಿತೈತ್ರಿ. ಅದ್ರ ಮೇಲೆ ಗೊಬ್ಬರ ಏನಪ್ಪ ಅಂದ್ರೆ DAP ಗೊಬ್ಬರ ಮೇನ್ ರೀ. ಬೆಳೆಸ್ಬೇಕಾರ ವೀರ್ಯ ಗೊಬ್ಬರ ಮೇನ್ ರೀ. ಅದಕ್ಕೆ ಕಪ್ಪಿಗೆ ಎದಕ್ಕಂದ್ರೆ ನಾ ಯಾಕೆ ಕೇಳಿದ್ರೆ ಈಗ ಈ ಸಗಣಿ ಗೊಬ್ಬರ ಬಿಟ್ಟು ಬೇರೆ ಗೊಬ್ಬರ ಅದ್ರ ನಡೀತಿದ್ದಿಲ್ಲ. ಬೇರೆ ಗೊಬ್ಬರ ನಡೀತೈತಲ್ರಿ. ಸಗಣಿ ಗೊಬ್ಬರದ ಬೇರೆ ಅದ್ರ ಮಾತೆ. ಸಗಣಿ ಗೊಬ್ಬರ ಗಟ್ಟಿ ಗೊಬ್ಬರ ತಳ ಗೊಬ್ಬರ. ಆಮೇಲೆ ಬಿತ್ತುವಾಗ ಒಂದು ಚೀಲ DAP ಬಿತ್ಬೇಕ್ರಿ, ಎಕರೆಗೆ ಒಂದು ಚೀಲನ. ಆ ನಂತರ ತಿಂಗಳು ಬೆಳೆ ಆಗಿ ಒಂದು ಚೀಲ ವೀರ್ಯನ ಉಗ್ಬೇಕ್ರಿ. ಉಗ್ಗಿ ಆವಾಗ ನೀರು ಕಟ್ಟಿ ಎಲ್ಲ ಮಾಡಿ ಮತ್ತೆ 2 ತಿಂಗಳ ಮೇಲೆ ಮತ್ತೊಂದು ಚೀಲ ಪೊಟಾಸ್ ಆಗಲಿ DAP ಆಗಲಿ ಹಾಕ್ಬೇಕ್ರಿ. ನವಣಿ ಬೆಳೆ ಚಲೋ ಬರ್ತಾರೆ. ಎಷ್ಟು ಹೊಸರು ಐತಲ್ಲ ಇದು, ಎಷ್ಟು ಚಂದಾಗಿ. ಅದು 1 ಎಕರೆ ಐತ್ರಿ ಸರ್. 1 ಎಕರೆ ಐತ್ರಿ. ಒಂದು ಎಕರೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ಐತಿ. 1 ಎಕರೆ ಆಗುತ್ತೆ. ಇಲ್ಲ ಎಕರೆ ಆಗತ್ತೆ ರೀ. ಕೂತಕ್ಕೆ ಆಯ್ತು ಹೊಲ. ಅದು 1 ಎಕರೆ ಆಗತ್ತೆ ರೀ. ಒಂದು ಅಂದಾಜು ಒಂದು ಇದೆಲ್ಲ ಕೆಂಪು ಭೂಮಿ ಇದೆ. ಕೆಂಪು ಭೂಮಿ ಅಂದ್ರೆ ಮಸಾರಿ ಅಂತೀವಿ. ಮಸಾರಿನ ರೀ. ಮಸಾರಿ ಪಕ್ಕ ಮಸಾರಿ ಭಾರಿ ಬರ್ತದೆ. ಮಸಾರಿಗನು ಬರುತ್ತೆ, ಇದು ಎರೆಗನು ಬರ್ತದೆ. ಎರೆಗನು ಬೆಳಿತ್ರಿ. ಎರಿನೂ ಬೆಳಿತೈತೆ, ಮಸಾರಿನೂ ಬೆಳಿತೈತ್ರಿ. ಈ ನವಣ್ಯಾಗನ ಬೇರೆ ಬೇರೆ ವಿಧಗಳು ಇರ್ತಾವಲ್ಲಪ್ಪ. ಇದು ಯಾವ ನವಣೆ ಅಪ್ಪ ಇದು? ಇದು ಮರನವಣೆ ಅಂತಾರೆ ನೋಡ್ರಿ. ಅದಕ್ಕೆ ಮರನವಣೆ. ಮರನವಣೆ ಇದು ಹಾಲು ನವಣೆ ಅಂತ ಬರ್ತಾರೆ. ಮರನವಣೆ ಅಂತಾರೆ. ಅಲ್ಲಿಂದ ಬೆಳೆ ನವಣೆ ಅಂತ ಇರುತ್ತೆ. ಕೆಂಪು ಕಾರ್ಪುಡಿ ನವಣೆ ಅಂತ ಕೆಂಪು ತೆನೆ ಬರ್ತಾರೆ. ಅದು ಒಂದು ಬೇರೆ ಕಾರ್ಪುಡಿ ಅಂತ. ಕಾರ್ಪುಡಿ ನವಣೆ ಅಂತಾರೆ ಅದಕ್ಕೆ. ತೆನಿ ನೋಡಕ ಕಾರ್ಪುಡಿ ಕೆಂಪು ರೀ. ಅದಕ್ಕೆ ಅಂತಾರ. ಅದು ಕಾರ್ಪುಡಿ ನಮ್ಮ ಭಾಗದಾಗ ಆ ಕಡೆ ಎರಿ ಭಾಗದಾಗ ಬೆಳಿತಾರೆ. ಅದು ಬರ್ತಾರೆ. ಭಾಳ ಥರ ಅದಾವ್ರಿ ಈಗ. ಅಲ್ಲೇ ಇದು ಏನ್ ಸ್ಪೆಷಲ್ ಅಪ್ಪ? ಇದು ಆರೋಗ್ಯ ಇದನ್ನ ತಿನ್ನೋ ಈ ಒಂದು ನವಣಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಲಾಭ ಅಪ್ಪ? ಇದು ನವಣಿ ಗಟ್ಟಿಗಾಳ್ರಿ. ಇದಕ್ಕೇನ ಅದು ಮೈ ಕೈ ಇದಾಗಿ ಅದು ಯಾವ್ದಂತಾರಲ್ರಿ, BP ಶುಗರ್. ನೆಲ್ಲಕ್ಕಿ ಅನ್ನಕ್ಕೆ ಶುಗರ್ ಜಾಸ್ತಿ. ಇದಕ್ಕೆ ಏನೇನು ಬರೋದಲ್ರಿ. ಶುಗರ್ ಇದ್ದರೆ ಆ ನೆಲ್ಲಕ್ಕಿ ಅನ್ನ ಉಣಬಾರ್ದ್ರಿ. ಜೋಳ ಸೊಂಗಟಿ ಈ ನವಣಿ ಅಕ್ಕಿನ ಅಗದಿ ಶ್ರೇಷ್ಠ ರೀ. ಇದು ಚಲೋ ಅಲ್ಲಪ್ಪ? ಚಲೋ ರೀ. ನವಣಿ ಅಕ್ಕಿನ ಉಣ್ಣೋದು ಚಲೋ ರೀ. ಸಿರಿಗಾನಲ್ಲಿ ಅಂದರೆ ನವಣಿನ ಶ್ರೇಷ್ಠ ರೀ. ಸಿರಿಧಾನ್ಯದೊಳಗೆ ಇದು ಒಂದು ಬಹಳ ಶ್ರೇಷ್ಠವಾದ ಧಾನ್ಯ. ಸಿರಿಧಾನ್ಯಗಳು ಯಾವ್ಯಾವ ಅಂತ ಗೊತ್ತದನಪ್ಪ ನಿಮ್ಗೆ? ಅದಾವ್ರಿ. ರಾಗಿ ಐತ್ರಿ. ರಾಗಿ ಅಲ್ಲಿಂದ ಆರ್ಕ್ ಅಂತ ಇರ್ತಾರೆ. ಆರ್ಕ ಶಾವಿ ಇವೆಲ್ಲ ಈಗ ಬೆಳೆಯಂಗಿಲ್ರಿ ರೈತರಿಗೆ. ಅವಾಗ ಬೆಳೆಯರಿ ನಾವು ಸಣ್ಣವ್ರಿದ್ದಾಗ. ಈಗ ಶಾವಿ ಬೆಳೆದಾರೆ. ಜಗ್ ಬೆಳೆದಾರೆ. ರಾಗಿ ಬೆಳೆದಾರೆ. ಅಲ್ಲಿಂದ ಬೆಳೆ ನವಣಿ. ಅಲ್ಲಿಂದ ಶಾವಿ ಅಂತ ಬರ್ತಾರೆ. ಶಾವಿ ಅವು ಹೆಂಗಿರ್ತಾವಪ್ಪ? ಅವು ಬಿಳುಪು ಇರ್ತಾರೆ ಕಾಳದ. ನವಣಿ ತರನ. ನವಣಿ ತರನ. ಒಳಗೆ ಎಷ್ಟು ವಿಧಗಳದಾವ? ನವಣಿ ಒಳಗೆ ಈಗ ಭಾಳ ಹೈಬ್ರಿಡ್ ಬೀಜ ಬಂದು ಭಾಳ ಥರ ಆಗ್ಬಿಟ್ಟವ್ರಿ ಈಗ. ನವಣಿ ಒಳಗನ ಈಗ ನವಣಿ ಅಂತೀರಿ, ಆರ್ಕ್ ಅಂತೀರಿ, ಶಾವಿ ಅಂತೀರಿ. ಅದೇ ತರ ಇವು ಯಾವ್ಯಾವ ಅದಾವ ಹೇಳಪ್ಪ ಅವನು? ಅದೇ ಶಾವಿ ರೀ, ಆರ್ಕ, ಬೆಳೆ ನವಣಿ, ಮತ್ತಿದೆ ಕೆಂಪು ನವಣಿ, ಕಾರ್ಪುಡಿ ನವಣಿ, ಮರ ನವಣಿ, ಹಾಲು ನವಣಿ. ಇಷ್ಟು ನವಣಿ ಒಂದು 7 ಅದಾವ್ರಿ. ನವಣಿ 7 ಥರ ಅದಾವ್ರಿ. ಈಗ ಒಟ್ಟ ಬೆಳೆದಂದ್ರ ಅದು ಯಾವ್ದು ಈ ಸದ್ಯ ಈ ಕಾಲ ಬೆಳೆದಂದ್ರ ನವಣಿ ಬೆಳೆ ಬಿತ್ತೋದು ರೈತರು ಭಾಳ ಕಮ್ಮಿ ಮಾಡಿಬಿಟ್ಟಾರೆ ಸರ್. ಏನಪ್ಪ ಅಂದ್ರೆ ಯೋಗ್ಯತೆ ಅಂದ್ರೆ ನವಣಿ ಬೆಳೆ ಖರ್ಚು ಕಮ್ಮಿ ರೀ. ಅದಕ್ಕೆ ಏನಪ್ಪ ಇಟ್ಟು ಗೊಬ್ಬರ ಹಾಕಿ ಬೆಳೆಸ್ಬಿಡೋದ. ದನಕ ಶ್ರೇಷ್ಠವಾದ ಹುಲ್ಲು ಹಾಕತ್ರಿ ತಿನ್ನಕ. ಆ ನವಣಿ ಅನ್ನ ಉಂಡವ ಅಗದಿ ಭಾಳ ಶ್ರೇಷ್ಠ ರೀ. ಅದು ಶಕ್ತಿ ರೀ ನವಣಿ ಅನ್ನ. ಈಟ ಅಂತಾರೆ. ಅದೇನು ಈಟ್ ಸಂಬಂಧ ಆಗಲ್ರಿ. ಅದು ಈಟ್ ಆಗಲ್ರಿ. ಐದನೇದಾಗ ಉಣ್ಬೇಕು ಮಜ್ಜಿಗೆ, ಅನ್ನ, ಮಜ್ಜಿಗೆ, ಮೊಸರು, ಹಾಲು ಅದನ್ನೆಲ್ಲ ಉಪಯೋಗ ಮಾಡ್ಬೇಕ್ರಿ. ಯಾವ್ದ್ರಾಗ ಊಟ ಮಾಡಿದ್ರೆ ಹೋಗ್ಬಿಟ್ಟವಲ್ಲ. ಈಗ ಊಟ ಮಾಡೋದು ಬರೀ ಅನ್ನ ಸಾರ್. ಇದು ಒಂದು ನೆಲಕ್ಕಿ ಅನ್ನ ಬಂದದಲ್ಲ. ನೆಲಕ್ಕಿ ಬರೀ ನೆಲಕ್ಕಿ ಅನ್ನ ಉಂಡ್ಬಿಡ್ತಾರೆ. ಅದು ಏನಂತಾರಲ್ಲ 3 ತಿಂಗಳು ಪೀಕ್ ಬಂದ್ಬಿಟ್ಟವ ಎಲ್ಲ. 3 ತಿಂಗಳು ಪೀಕ್ಕೊಂಡು 30 ವರ್ಷದಾಗ ದಾಡಿ ಹಿಡಿದು ಬಿಡ್ತಾರೆ ಈಗ. ಅದನ್ನೇ ಹೇಳ್ದೆ ಈಗ ಈಗ ಅವು ಅದು ಆ ಥರ ಊಟ ಮಾಡೋದ್ರಿಂದ BP ಶುಗರ್ ಯಾವ ಥರ ಏನೋ ಬಂದ್ಬಿಡ್ತಾರೆ. ಇವನ್ ಊಟ ಮಾಡೋದ್ರಿಂದ BP ಶುಗರ್ ಬರ್ತಾರೆ. ಮತ್ತೆ ನೆಲಕ್ಕಿನ ಟೊಮೊಟೆ ಸಾರು ಏನಂತಾರೆ, ಟೊಮೊಟೊ ಏನಿರ್ತೈತೆ ಏನಿಲ್ಲ. ಮತ್ತೆ ಹಿಂಗಾಗ್ಬಿಡುತ್ತೆ. ಅಲ್ಲಿಂದ ಕೊತ್ತಂಬರಿ, ಅದು ಇದು ಆಲೂಗಡ್ಡಿ ಇವೆಲ್ಲ ರೋಗಾದಿಗಳು ಇವೆಲ್ಲ. ಆರೋಗ್ಯಕ್ಕೆ ಹಿತಕರವಾದವಲ್ಲವು. ನವಣಿ ರಾಶಿ ಮಾಡಕ್ಕನಕೇನ್ರಿ ತೆನಿ ಹರಿದ್ರೆ ಹಳ್ಳಾಗಲ್ರಿ, ಮಣ್ಣು ಆಗಲ್ಲ, ಕಾಳು ಸೊಗಸಾಗತ್ತೆ. ಮತ್ತು ಹೆಂಗ ಹಾಕಾಗಲ್ದಾಗ ನಾವು ಮಾರಾಟ ಮಾಡಿಬಿಡೋಕಂದ್ರೆ ಬಡ್ಡಿ ಒಂದು 4 ಇಂಚ್ ಬಿಟ್ಟು ಕಟ್ ಮಾಡಿಸ್ಬೋದು. ಕಟ್ ಮಾಡಿಸಿ ಹಾಸಿಗೆ ಹಾಸೋದು, ಟ್ಯಾಕ್ಟ್ರ್ ತುಳಿಸ್ಬೋದು, ಮಿಷನ್ ಹಾಕ್ಸ್ಬೋದು. ಈಗ ನವಣಿ ಇದನ್ನ ಕಟಾವ್ ಮಾಡಿದ್ಮೇಲೆ ರಾಶಿ ಬಂದ್ಮೇಲೆ ಅದನ್ನ ಹಂಗ ಅಡಿಗೆ ಮಾಡಕ್ ಬರ್ತಾನೆ. ಅದನ್ನ ಹೆಂಗ ಅಡಿಗೆ ಇದನ್ನ ಮಾಡೋದು? ಅದನ್ನ ಹುಲ್ಲುಗುಲ್ಲ ಕಟಾವ್ ಮಾಡಿದ್ನಂದ್ರೆ ಮಿರ್ಗ ಹಾಕ್ಬೇಕ್ರಿ. ಅದನ್ನ ತೆನಿ ಮೇಲಾಗಿ ಮಿರ್ಗ ಹಾಕಿ
ತುಳಿಸ್ಬೇಕ್ರಿ ಅದನ್ನ ತುಳಿಸಿ ಜಾಡಿಸ್ಕೊಂಡು ಹುಲ್ಲು ಬೇರೆ ತೆಗೆದಾಕಿ ನವಣೆ ತೂರ್ಕೋಬೇಕು. ಸರಿ, ತುರ್ಕಿ ಅಂತೀರಿ. ತುರ್ಕಿದ ಮೇಲೆ ಅದನ್ನ ಹೆಂಗೆ ಬಳಸೋದು, ಹೆಂಗೆ ಅಡಿಗೆ ಮಾಡಕ್ಕೆ ಅದನ್ನ ಬಳಸೋದನ್ನ ಈಗ ಅವಾಗ ಒಣಕ್ಕೆ ಒಳ್ಳೆ ಹಾಕಿ ಕುಟ್ಟಾರ್ರಿ ಹಿಂದಕ್ಕೆ. ಈಗ ಯಾರು ಕೊಡ್ತಾರೆ? ಅದೇನೋ ಎಷ್ಟು ಪದ್ರ ಇರ್ತಾವೆ? 7 ಪದ್ರ 7 ಪದ್ರ ಅದ ನವಣೆ. ಅದನ್ನ ಮತ್ತೆ ಅದನ್ನ ಹೆಂಗೆ ಬಿಡಿಸೋದು, ಹೆಂಗೆ ಬಿಡಿಸೋದು? ಮತ್ತೆ ಹೋಗುತ್ತೆ ರೀ, ಜೀನ್ಯಾಗ ಹಾಕ್ಬಿಟ್ರೆ ಎಲ್ಲ ಸ್ವಚ್ಛ ಬಂದ್ಬಿಡ್ತೀವಿ. ಈಗ ಜೀನು ಹಿಂದಕ್ಕೆ ಹೆಂಗೆ ಮಾಡ್ತೀರಿ? ಹಿಂದಕ್ಕೆ ಕುಟ್ಟೆ ಮಾಡ್ತಿದ್ರು ಅವರು. ಅದನ್ನ ಹೇಳ್ಬೇಕು. ಹಿಂದಕ್ಕೆ ಒಳಗಾಗಿ ಕುಟ್ಟೆ ಮಾಡೋರು. ಈಗ ಹಂಗಲ್ಲ ಅಲ್ರಿ, ಈಗ ಮಿಷಿನ್ ಬಂದ್ಬಿಟ್ಟವ. 7 ಪದ್ರ ಉಚ್ಚ ತನಕ ಕುಟ್ಬೇಕು. ಕುಟ್ಬೇಕ್ರಿ ಅದು. ಕುಟ್ಟಿ ಮಿದುವಾದ್ಮೇಲೆ ಅಕ್ಕಿ ಆಗುತ್ತೆ. ಅಕ್ಕಿ ಅವಾಗ ಅಡಿಗೆ ಮಾಡಿ ಊಟ ಮಾಡ್ಬೋದು.